ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಲ್ಲಿ ಬಿಸ್ನೆಸ್ ಬಂದ್ಮೇಲೆ ಪ್ರತಿಯೊಬ್ಬರು ನಿಮಗ್ ನೀವು ಕ್ವಶನ್ ಹಾಕೊಂತಾನೆ ಇರ್ಬೇಕಾಗತ್ತೆ. ಪ್ರತಿಯೊಂದು ಸಂದರ್ಭದಲ್ಲಿ ಪ್ರತಿಯೊಂದು ಟೈಮಲ್ಲೂ ಸಹ. ಯಾಕೆ ಅಂತಂದ್ರೆ ಆವಾಗ್ಲೇ ನೀವು ಇಂಪ್ರೂವ್ ಆಗೋದು. ಸೊ ಇವಾಗ ಒಬ್ಬ ವ್ಯಕ್ತಿ ಹತ್ರ ಮಾತಾಡ್ಬೇಕು ಅಂತ ಬಂದಾಗ ಫಸ್ಟ್ ಆಫ್ ಆಲ್ ಆವಾಗ್ಲೇ ನಿಮ್ಮ ಮೈಂಡ್ ಸೆಟ್ ಮಾತಾಡಕ್ಕೆ ನನ್ಗೆ ಮಾತಾಡಕ್ ಬರತ್ತಾ, ಆಗತ್ತಾ, ಆಗಲ್ವಾ, ನನ್ಗೇನು ಗೊತ್ತಿಲ್ಲ, ಈ ಮೈಂಡ್ ಸೆಟ್ ಇದ್ದಾಗ ನೀವು ಹೋಗಕ್ಕೆ ಆಗಲ್ಲ. ಅಲ್ಲಿ ನಿಮ್ಮ ಮೈಂಡ್ ಸೆಟ್ ಶಿಫ್ಟ್ ಆಗ್ಬೇಕಾರತ್ತೆ. ನಾನು ಹೋಗ್ತೀನಿ, ಮಾತಾಡ್ತೀನಿ, ತಗೊಂತಾರೆ, ದುಡ್ಡು ಇಸ್ಕೊಂಡು ಬರ್ತೀನಿ ಅಂತ. ಸೊ ಈ ಮೈಂಡ್ ಸೆಟ್ ಶಿಫ್ಟ್ ಮಾಡ್ಕೊಂಡ್ರಿ ಅಂದಾಗ ನೀವು ಮುಂದೆ ಹೋಗಕ್ಕೆ ಹೆಜ್ಜೆ ಇಡಕ್ಕೆ ಆಗತ್ತೆ. ಅದೇ ತರ ಆಗತ್ತೆ ರಿಸಲ್ಟ್ ಸಹ. ಸೊ ಈ ಮೈಂಡ್ ಸೆಟ್ ಶಿಫ್ಟ್ ಮಾಡ್ಕೊಳ್ಳೋದು ಪ್ರತಿ ವಿಷಯದಲ್ಲೂ ಇಂಪಾರ್ಟೆಂಟ್. ಅದೇ ತರ ಪ್ರಾಡಕ್ಟ್ ಅಂತ ಎಕ್ಸ್ಪ್ಲೇನ್ ಮಾಡಕ್ಕೆ ಅಂತ ಹೋದಾಗ ಪ್ರಾಡಕ್ಟ್ ಬಗ್ಗೆ ಮಾತಾಡಕ್ ಬರ್ತಾ ಇಲ್ಲ ಅಂದಾಗ, ನನಗೆ ಬರಲ್ಲ, ಹೇಗ್ ಮಾತಾಡಕ್ಕೋ ಗೊತ್ತಾಗಲ್ಲ ಅನ್ನೋದು ಬಂದಾಗ, ಎಸ್, ಐ ವಿಲ್ ಲರ್ನ್ ಅಂಡ್ ಎಕ್ಸ್ಪ್ಲೈನ್ ಇಟ್ ಅಂತ ಮೈಂಡ್ ಶಿಫ್ಟ್ ಮಾಡಿಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಅದನ್ನ ಪ್ರಾಕ್ಟೀಸ್ ಮಾಡಿದಾಗ ನೀವು ಅಲ್ಲಿ ಸಂದರ್ಭದಲ್ಲಿ ಫುಲ್ ಹೇಳ್ಬೇಕಾಗತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಿಮ್ಗೆ ಗೊತ್ತಿದ್ರೆ ಸಾಕು, ಅಲ್ಲಿ ಎಷ್ಟು ಬೇಕೋ, ಹೇಗ್ ಬೇಕೋ, ಯಾವಾಗ ಬೇಕೋ ಅದು ಉಪಯೋಗ ಆಗತ್ತೆ. ಸೊ ಈ ಒಂದು ಮೈಂಡ್ ಸೆಟ್ ಇರ್ಬೇಕಾಗತ್ತೆ. ಅದೇ ತರ ಸೊ ಕಸ್ಟಮರ್ಸ್ನ ನೀವು ಮಾತಾಡಕ್ ಬಂದ್ವಿ ಅಂದ್ರೆ ನಿಮ್ಗೆ ಹೆಸಿಟೇಷನ್ಸು ಕಡಿಮೆ ಆಗ್ತಾ ಹೋಗುತ್ತೆ. ಜನರ ಜೊತೆ ಕನೆಕ್ಟ್ ಆಗಕ್ಕೆ ಶುರುವಾಗ್ತೀರಾ. ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ ಅಲ್ಲಿ ಫಸ್ಟ್ ಜನರ ಜೊತೆ ಕನೆಕ್ಟ್ ಆಗೋದೇ ಇಂಪಾರ್ಟೆಂಟ್. ಆ ಜನರ ಜೊತೆ ಕನೆಕ್ಟ್ ಆಗಕ್ಕೆ ಪ್ರಾಡಕ್ಟ್ ಒಂದು ಬೇಸ್ ಅಂತ ಹೇಳ್ಬೋದು. ಸೊ ನೀವು ಮಾತಾಡೋದನ್ನ ನೀವು ಇಂಪ್ರೂವ್ ಆಗ್ತಾ ಆಗ್ತಾ ನೀವೆಷ್ಟು ಡೆವಲಪ್ ಆಗ್ತಿರೋ ಆವಾಗಲೇ ನಿಮಗೆ ಜನ ಕನೆಕ್ಟ್ ಆಗೋದು. ನಿಮ್ಮ ನಾಲೆಡ್ಜ್ ಎಷ್ಟು ಇಂಪ್ರೂವ್ ಆಗುತ್ತೋ ಆವಾಗ ಜನ ನಿಮ್ಮ ಮಾತು ಕೇಳಿಸ್ಕೊಳ್ಳೋದು. ನೀವು ಎಷ್ಟು ವಿಷಯಗಳಲ್ಲಿ ನೀವು ಡೆವಲಪ್ ಆಗ್ತಿರೋ ಅಷ್ಟು ವಿಷಯಗಳಲ್ಲಿ ಜನ ನಿಮಗೆ ಅಟ್ರಾಕ್ಟ್ ಆಗ್ತಾರೆ ಅಂತ ಹೇಳ್ಬೋದು. ಅದೇ ತರ ಕಸ್ಟಮರ್ಸು ನೀವು ಮಾತಾಡಕ್ ಶುರುವಾದ್ಮೇಲೆ ಕಸ್ಟಮರ್ಸ್ ಬರ್ತಾ ಹೋಗ್ತಾರೆ. ಯಾವಾಗ ಕಸ್ಟಮರ್ಸ್ ಬರ್ತಾರೆ ಆವಾಗ ಸೊ ವ್ಯವಹಾರದಲ್ಲಿ ವಿಶ್ವಾಸ ಇರಬೇಕು ಅಂತ ಕೇಳಿದೀವಲ್ಲ, ಅದಕ್ಕೋಸ್ಕರ ವಿಶ್ವಾಸ ಅಂದ್ರೆ ಏನು, ಅವ್ರು ಹೇಳಿದ ಟೈಮ್ಗೆ ಪ್ರಾಡಕ್ಟ್ ಕೊಡೋದಾಗಿರ್ಬೋದು, ಮತ್ತೆ ಒಂದು ಲೆಕ್ಕ ಮಾಡೋವಾಗ ಕರೆಕ್ಟ್ ಎಷ್ಟು ಅಮೌಂಟ್ ಆಗಿದೆ ಅಂತ ಬರ್ಕೊಳ್ಳೋದು, ಅವ್ರಿಗೆ ಕೇಳೋದು, ಮತ್ತೆ ದುಡ್ಡು ಇಸ್ಕೊಳ್ಳೋದು. ಇಟ್ ಮೇ ಬಿ 1 ಪ್ರಾಡಕ್ಟ್ ಅಥವಾ 10 ಪ್ರಾಡಕ್ಟ್ ಅಥವಾ 100 ಪ್ರಾಡಕ್ಟ್ ಎಷ್ಟಾದ್ರೂ ಸರಿ. ಸೊ ಆ ಒಂದು ವ್ಯವಹಾರದಲ್ಲಿ ವಿಶ್ವಾಸ ಇರಬೇಕಾಗತ್ತೆ. ಆ ಕೇಳಲು ಬೇಕಾಗತ್ತೆ, ಇಸ್ಕೊಳ್ಳು ಬೇಕಾಗತ್ತೆ. ಈ ಮೈಂಡ್ ಸೆಟ್ ಇರ್ಬೇಕಾಗತ್ತೆ. ಅದೇ ತರ ಟೀಮ್ ಕಟ್ಟೋವಾಗ್ಲೂ ಅಷ್ಟೇ. ಸೊ ಟೀಮ್ ಕಟ್ಟಿದಾಗ ಸೊ ಈ ಒಂದು ಬಿಸ್ನೆಸ್ ಅಲ್ಲಿ ಟೀಮ್ ಕಟ್ಟಿದಾಗ್ಲೇ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಪ್ಯಾಸಿವ್ ಇನ್ಕಮ್ ಮಾಡಕ್ಕಾಗೋದು. ಇದು ಗೊತ್ತಿರಬೇಕು. ಸೊ ಏನು ಅಂತಂದ್ರೆ ಕಸ್ಟಮರ್ಸ್ ಬಿಲ್ಡ್ ಮಾಡ್ತಾರೆ, ಕಸ್ಟಮರ್ಸೇ ಬಿಲ್ಡ್ ಮಾಡ್ಕೊಂಡು ಇದ್ಬಿಡ್ತಾರೆ. ಎಷ್ಟೊಂದು ಜನ ಸೇಲ್ಸ್ ಮಾಡ್ಕೊಂಡೇ ಇದ್ಬಿಡ್ತಾರೆ. ಸೊ ಯಾವಾಗ ನಿಮ್ಗೆ ಪ್ಯಾಸಿವ್ ಇನ್ಕಮ್ ಬರೋದು ಅಂತಂದಾಗ ನಿಮ್ಗೆ ಗೊತ್ತಿರಬೇಕು, ಕಸ್ಟಮರ್ಸು ಬೇಕಾಗತ್ತೆ, ಟೀಮು ಬೇಕಾಗತ್ತೆ, ಲೀಡರ್ಸು ಬೇಕಾಗತ್ತೆ. ನಿಮ್ಮ ಹೋಲ್ ಗ್ರೂಪ್ ಅಲ್ಲಿ ಎಲ್ಲಾ ವ್ಯಕ್ತಿಗಳು ಇರ್ಬೇಕಾಗತ್ತೆ. ಆವಾಗ್ಲೇ ನಿಮ್ಗೆ ಪ್ಯಾಸಿವ್ ಇನ್ಕಮ್ ಬರೋದು. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನೀವು ಬಂದಿರೋದು ಯಾಕೆ ಅಂತ ಅದಕ್ಕೆ ಕ್ವಶನ್ ಹಾಕೊಳ್ಳಿ ಅಂತ ಹೇಳಿದ್ದು. ಸೊ ಸೇಲ್ಸ್ ಆಕ್ಟಿವ್ ಇನ್ಕಮ್ ಮಾಡ್ಕೊಂಡು ಸೇಲ್ಸ್ ಮಾಡ್ಕೊಂಡೇ ಇರ್ತೀರಾ, ಅಥವಾ ಟೀಮ್ ಕಟ್ಬಿಟ್ಟು ಅಲ್ಲಿ ಲೀಡರ್ಸ್ ನ ಕ್ರಿಯೇಟ್ ಮಾಡ್ಬಿಟ್ಟು ನೀವು ಲೀಡರ್ ಒಂದು ಲೀಡರ್ ಒಂದು ಅದೇ ಒಂದು ಕೋರ್ ಆಗ್ಬೇಕು. ಸೊ ತುಂಬಾ ಜನ ಲೀಡರ್ಸ್ ಬಂದಾಗ ಅವರು ಅಷ್ಟು ಜನನ್ನ ನೋಡ್ಕೊತಾ ಇರ್ತಾರೆ. ಆವಾಗ ನಿಮ್ಗೆ ಹ್ಯೂಜ್ ಅಮೌಂಟು ನೀವು ಪಡಿಬೋದು. ಆದ್ರೆ ವಂಡರ್ಫುಲ್ ಆಪರ್ಚುನಿಟಿ ಇನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್. ಈ ಒಂದು ಪ್ಯಾಸಿವ್ ಇನ್ಕಮ್ ಬರಬೇಕು ಅಂದಾಗ ಟೀಮ್ ಕಟ್ಟಬೇಕಾಗತ್ತೆ. ಟೀಮ್ ಕಟ್ಟೋದು ಹೇಗೆ ಅಂತಂದಾಗ ಫಸ್ಟ್ ನೀವು ಪ್ರಾಡಕ್ಟ್ಸ್ ಇಂದ ಹೋಗೋ ತರ ಆದಾಗ, ಆ ಪ್ರಾಡಕ್ಟ್ಸ್ ಇಂದ ನೀವು ಮಾತಾಡಕ್ ಶುರುವಾದಾಗ ಜನ ಕನೆಕ್ಟ್ ಆಗ್ತಾರೆ. ಅವಾಗ ನೀವು ಅವ್ರನ್ನ ಕೇಳ್ಬೋದು, ನಿಮ್ಗೆ ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಬೇಕಾ, ಇಲ್ಲಿ ಒಂದು ಪ್ಯಾಸಿವ್ ಇನ್ಕಮ್ ಮಾಡಕ್ಕೆ ಒಂದು ಆಪರ್ಚುನಿಟಿ ಇದೆ ಅಂತ ಕ್ಲಿಯರ್ ಆಗಿ ಡೈರೆಕ್ಟ್ ಆಗಿ ಕೇಳ್ಬೋದು. ಯಾಕಂದ್ರೆ ಸೊ ನಿಮ್ಗೆ ಗೊತ್ತಿರತ್ತೆ ಈ ಒಂದು ಬಿಸ್ನೆಸ್ ಎಷ್ಟು ವರ್ಷದ ಕಂಪನಿ ಅಂತ. ಇಷ್ಟು ಕ್ಲಾರಿಟಿ ಇದ್ದಾಗ ಧೈರ್ಯವಾಗಿ ನೀವು ಕೇಳ್ಬೋದು, ಇಲ್ಲಿ ಒಂದು ಇನ್ಕಮ್ ಇದೆ, ಆಕ್ಟಿವ್ ಇನ್ಕಮ್, ಪ್ಯಾಸಿವ್ ಇನ್ಕಮ್ ಅಂತ. ಸೊ ತುಂಬಾ ಜನ ಪ್ಯಾಸಿವ್ ಇನ್ಕಮ್ಗೋಸ್ಕರನೇ ಬರ್ತಾರೆ. ನಾನು ಸಹ ಪ್ಯಾಸಿವ್ ಇನ್ಕಮ್ಗೋಸ್ಕರನೇ ಬಂದಿದ್ದು. ಸೊ ಇವಾಗ ರೆಂಟಲ್ ಒಂದು ಇನ್ಕಮ್ ಹೆಂಗ್ ಬರುತ್ತೆ, ಬಾಡಿಗೆಗಳು ಹೆಂಗ್ ಬರುತ್ತೆ, ಹಾಗೆ ಇಲ್ಲಿ ನಾವು ಟೀಮ್ ಕಟ್ಬಿಟ್ಟು ಪ್ಯಾಸಿವ್ ಇನ್ಕಮ್ ಮಾಡ್ಕೋಬಹುದು. ಅದರ ವಂಡರ್ಫುಲ್ ಆಪರ್ಚುನಿಟಿ ಇಲ್ಲಿದೆ. ಜಸ್ಟ್ ಮನೆಗೆ A to Z ಏನ್ ಬೇಕೋ ಅದು 5 to 10,000 ಬಿಗ್ ಬಜಾರ್, ಡಿಮಾರ್ಟ್ ಅಲ್ಲಿ ತಗೊಳ್ಳೋ ಬದಲಾಗಿ ತಗೊಂಡು ಇಲ್ಲಿ ಒಂದು ಟೀಮ್ ಕಟ್ತಾ ಹೋಗ್ಬೇಕಾಗತ್ತೆ. ಆ ಟೀಮ್ ಕಟ್ಟಕ್ಕೆ ಸೊ ಇಲ್ಲಿ ನಾವು ಟ್ರೈನಿಂಗ್ಸ್ ಅಟೆಂಡ್ ಮಾಡ್ಬೇಕಾಗತ್ತೆ. ಟ್ರೈನಿಂಗ್ಸ್ ಯಾಕೆ ಅಟೆಂಡ್ ಮಾಡ್ಬೇಕು ಅಂದಾಗ 16 ಜನನ್ನ ನಾವು ನೋಡಿದಾಗ ಯಾವಾಗ್ಲೇ ಆಗ್ಲಿ ನಾವು ಒಬ್ಬ ಅಪ್ಲೈನ್ ಇಂದಾನೇ ಎಲ್ಲ ಕಲಿಯಕ್ಕಾಗಲ್ಲ. ಕೆಲವೊಂದ್ಸತಿ ನಾವು ಬೇರೆಯವ್ರು ಮಾತಾಡುವಾಗ ಬೇರೆಯವ್ರು ನಡ್ಕೊಳ್ಳೋದು ಅದೆಲ್ಲ ನೋಡಿದಾಗ ಅವ್ರ ತರ ಆಗೋಣ ಅಂತ ಇನ್ಸ್ಪೈರ್ ಆಗ್ತಾ ಇರ್ತೀವಿ, ಇನ್ಫ್ಲೂಯೆನ್ಸ್ ಆಗ್ತಾ ಇರ್ತೀವಿ. ಅದರಿಂದ ನಾವು ಇಂಪ್ರೂವ್ ಆಗ್ತಾ ಹೋಗ್ತೀವಿ, ಅಪ್ಗ್ರೇಡ್ ಆಗ್ತಾ ಹೋಗ್ತೀವಿ. ನಾವು ಅವ್ರ ತರ ಆಗೋಣ ಅನ್ನೋ ಒಂದು
ಥಾಟ್ಸ್ ಬರಕ್ ಶುರುವಾಗತ್ತೆ. ಆವಾಗ ಅದಕ್ಕೆ ರಿಲೇಟೆಡ್ ವರ್ಕ್ ಮಾಡ್ತಾ ಹೋಗ್ತೀವಿ. ಸೊ ಬ್ರಾಡ್ ಮೈಂಡ್ ಆಗ್ತಾ ಇರುತ್ತೆ, ಓಪನ್ ಮೈಂಡ್ ಆಗಕ್ ಶುರುವಾಗತ್ತೆ, ರಿಸೀವಿಂಗ್ ಸ್ಪೇಸ್ ಅಲ್ಲಿ ಇರ್ತೀವಿ. ಇದೆಲ್ಲ ಸಹ ಒಂದು ಈವೆಂಟ್ಸ್ ಅಲ್ಲಿ, ಟ್ರೈನಿಂಗ್ಸ್ ಅಲ್ಲಿ ನಿಮ್ಗೆ ಗೊತ್ತಾಗತ್ತೆ. ಸೊ ಕೇಳಿದ್ದೆ ಒಂದೊಂದ್ಸತಿ ಟ್ರೈನಿಂಗ್ಸ್ ಕೇಳಿದ್ದೇ ಕೇಳಬೇಕು, ಅದೇ ಟ್ರೈನಿಂಗ್ ಅಲ್ವಾ, ಅದೇ ನಾಲೆಡ್ಜ್ ಅಲ್ವಾ ಅಂತ ಅದು ಸಹ ಬರುತ್ತೆ. ಆವಾಗ ನಿಮ್ಮ ಮೈಂಡ್ ಸೆಟ್ ಶಿಫ್ಟ್ ಆಗ್ಬೇಕಾಗಿರೋದು ಏನು ಅಂತಂದ್ರೆ, ಕೇಳಿದ್ದೇ ಕೇಳಿದ್ರು ಸಹ ನೀವು ಆ ಸೆಷನ್ ಮಾಡೋ ತರ ಆಗಿದ್ದೀರಾ? ಯಾಕಂದ್ರೆ ನಿಮ್ಮ ಟೀಮ್ಗೆ ನೀವು ಮಾಡೋ ತರ ಆಗೋ ಲೆವೆಲ್ಗೆ ಆಗ್ಬೇಕು ಅಂದಾಗ ಎಷ್ಟು ಸತಿ ಕೇಳಿದ್ರು ಸಹ ನಿಮ್ಗೆ ಬೇಕಾಗತ್ತೆ. ಈ ಒಂದು ಮೈಂಡ್ ಸೆಟ್ ಬೇಕಾಗತ್ತೆ. ಪ್ರತಿಯೊಬ್ರು ಸಹ ಒಂದು 10 ಕಸ್ಟಮರು, 10 ಜನ ಟೀಮು, ಒಂದು 10 ಜನ ಕೋರ್ ಲೀಡರ್ಸು ಆ ಥರ ಆದಾಗ ನಿಮಗೆ ಟೀಮು ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ಟೀಮ್ ಕಟ್ಟಿದ ಮೇಲೆ ನೀವು ಕೋರ್ ಮೀಟಿಂಗ್ಸ್ ಮಾಡೋದಾಗಿರ್ಬೋದು, ಕೋರ್ ಎಲ್ಲರೂ ಸಹ ಹೊರಗೋಗಿ ಬರೋದಾಗಿರ್ಬೋದು, ಈ ಥರ ಒನ್ನೆಸ್ಸು, ಆ ರಿಲೇಶನ್ಶಿಪ್ ಬಾಂಡಿಂಗು ಸಹ ನೀವು ಲೈಫ್ ಟೈಮ್ಗೆ ಇಟ್ಕೋಬೇಕಾಗುತ್ತೆ. ಅದಕ್ಕೆ ಹೇಳಿದ್ದು ಅವಾಗವಾಗ ನೀವು ಕ್ವಶನ್ ಆಗಬೇಕು. ಪ್ರತಿಯೊಂದು ಸಂದರ್ಭದಲ್ಲೂ, ಪ್ರತಿಯೊಂದು ಟೈಮಲ್ಲೂ ಸಹ ನೀವು ಕ್ವಶನ್ ಹಾಕೋಬೇಕು. ಸೊ ಇವಾಗ ಟೀಮ್ ಬಂದಿದೆ, ಈ ಟೀಮ್ನ ನಾನು ಹೆಂಗ್ ಡೆವಲಪ್ ಮಾಡೋದು, ಈ ಟೀಮಿಂದ ಟೀಮ್ ಹೆಂಗ್ ತೆಗಿಯೋದು, ಆವಾಗ ನೀವು ಲೀಡ್ ಮಾಡ್ಬೇಕಾಗತ್ತೆ. ನೀವು ಲೀಡ್ ಮಾಡ್ತಾ ಹೋದಾಗ ಟೀಮ್ನ ಅಲ್ಲಿ ಒಬ್ಬ ಲೀಡರ್ ಎತ್ಕೊಳ್ತಾರೆ. ಒಂದು 10 ಜನ 15 ಜನ ಬರೋಷ್ಟೊಳಗೆ ನಿಮ್ಗೆ ಅಲ್ಲೊಬ್ಬ ಲೀಡರ್ ಬಂದೇ ಬರ್ತಾರೆ, ಹುಟ್ಕೊಂತಾರೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ. ಸೊ ಆವಾಗ ಆ ಲೀಡರು ಆ ಒಂದು ನೇಚರ್ ಇರೋರು, ಬಿಹೇವಿಯರ್ ಇರೋರು ಬಂದಾಗ ಅವ್ರಿಗೆ ವಿದ್ಯೆ ಹೇಳ್ಕೊಟ್ಟಿರೋದ್ರೆ ನಿಮ್ ಜೊತೆ ಇದ್ರೆ ಸಾಕು, ಎಲ್ಲೇ ಹೋದ್ರು ನಿಮ್ ಜೊತೆಗೆ ಅವ್ರು ಕರ್ಕೊಂಡು ಹೋಗ್ತಾ ಇರೋದೇ ನಿಮ್ ಕೆಲಸ ಅಂತ ಹೇಳ್ತೀನಿ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಸೊ ಪ್ರತಿಯೊಬ್ರು ಸಹ ಲೈಫ್ ಟೈಮ್ಗೆ ಬಂದಿದ್ದೀರಾ ಅನ್ನೋ ಒಂದು ಮೈಂಡ್ ಸೆಟ್ ಇರಬೇಕು. ಯಾವಾಗ ಈ ಮೈಂಡ್ ಸೆಟ್ ಬರುತ್ತೆ, ನಾನು ಲೈಫ್ ಟೈಮ್ಗೆ ಅಂತ ಬಂದಿದ್ದೀನಿ, ನಾನು ಏನ್ ಇಂಪ್ರೂವ್ ಆಗ್ಬೇಕಿನ್ನ, ನಿನ್ನೆಗಿಂತ ಇವತ್ತೇನ್ ಇಂಪ್ರೂವ್ ಆಗ್ಬೇಕು, ಲಾಸ್ಟ್ ವರ್ಷಕ್ಕಿಂತ ಈ ವರ್ಷ ಏನ್ ಇಂಪ್ರೂವ್ ಆಗಿದೆ, ಏನ್ ಸಿಕ್ಕಿದೆ, ಏನ್ ಬೇಕು. ಸೊ ಈ ಒಂದು ಕ್ಲಾರಿಟೀಸ್ ಇದ್ದಾಗ ಆವಾಗ ನೀವು ಮತ್ತೆ ಮುಂದೆ ಹೋಗಕ್ಕಾಗತ್ತೆ. ಇಲ್ಲಿ ನೀವು ಸೊ ಶಾರ್ಟಿಂಗ್ ಅಲ್ಲಿ ಯಾರೋ ಒಂದು ಇನ್ಫ್ಲೂಯೆನ್ಸ್ ಇಂದ ಜಾಯಿನ್ ಆಗಿರ್ತೀರಾ, ಗುಡ್. ಅವಾಗ ಏನು ಗೊತ್ತಿಲ್ಲದೆ ಇದ್ದಾಗ ನಾವು ಇನ್ಫ್ಲೂಯೆನ್ಸ್ ಇಂದಾನೆ ಬರೋದು. ಆದ್ರೆ ಒಂದು ಸಂದರ್ಭದಲ್ಲಿ ನಿಮ್ಮ ಇನ್ಫ್ಲೂಯೆನ್ಸ್ ಡ್ರಾಪ್ ಮಾಡ್ಬಿಟ್ಟು ನೀವು ನಿಮ್ಗೋಸ್ಕರ ಗ್ರೋತ್ ಆಗಕ್ಕೆ ಶುರುವಾಗ್ಬೇಕಾಗತ್ತೆ. ಸೊ ಆವಾಗ ನೀವು ನಿನ್ನೆಗಿಂತ ಮುಂಚೆಗಿಂತ ಏನ್ ಇಂಪ್ರೂವ್ ಆಗ್ಬೇಕು ಅಂತ ಮುಂದೆ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಆ ವಿಷನ್ನು, ಆ ಒಂದು ಮಿಷನ್ನು, ನಿಮ್ಮ ವಿಷನ್ನು ಮತ್ತೆ ನಿಮ್ಮ ಟೀಮ್ ಮಿಷನ್ನು ಎಲ್ಲ ಇಟ್ಕೊಂಡು ಈ ಬಿಸ್ನೆಸ್ ನ ಡ್ರೈವ್ ಮಾಡ್ಬೇಕಾಗತ್ತೆ. ಯಾವಾಗ ನೀವು ಲೀಡರ್ಸ್ ನ ಕ್ರಿಯೇಟ್ ಮಾಡಕ್ ಶುರು ಮಾಡ್ತೀರಾ, ಆವಾಗ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ 6 ಡಿಜಿಟ್ಸ್ ಇನ್ಕಮ್ ತಗೊಳಕ್ಕೆ ಆಗತ್ತೆ. ಖಂಡಿತ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಆ ಒಂದು ಆಪರ್ಚುನಿಟಿ ಖಂಡಿತ ಇದೆ. 6 ಡಿಜಿಟ್ಸ್ ಇನ್ಕಮ್, ಪ್ಯಾಸಿವ್ ಇನ್ಕಮ್ ತಗೋಬಹುದು. ನೀವು ಏನೇ ಬಿಸ್ನೆಸ್ ಮಾಡ್ತಾ ಇರಿ, ಜಾಬ್ ಮಾಡ್ತಾ ಇರಿ, ಅದ್ರ ಜೊತೆಗೆ ಇದನ್ನ ಸ್ಟಾರ್ಟ್ ಮಾಡಿ. ಪ್ರತಿಯೊಬ್ರು ಸಹ ಇದರಲ್ಲಿ ಆ ಒಂದು ವಿಷನ್ ಇಟ್ಕೊಂಡು ವರ್ಕ್ ಮಾಡ್ಬೇಕಾಗತ್ತೆ. ಹೆಂಗೆ ಒಂದು ಮೌಂಟೇನ್ ಹತ್ಬೇಕು ಅಂದ್ರೆ ಪೀಕ್, ಆ ಪೀಕ್ ಹೋಗ್ಬೇಕು ಅಂದಾಗ ಆ ಪೀಕ್ ಹೋಗ್ಬೇಕು ಅನ್ನೋದು ಇರ್ಬೇಕು. ಆವಾಗ ನೀವು ಹೋಗ್ತಾ ಇರ್ತೀರಾ ದಾರಿಯಲ್ಲಿ ಬೇಡ್ದಿರೋದು ಕಾಣ್ತಾ ಇರತ್ತೆ, ಚೆನ್ನಾಗಿರೋದು ಕಾಣ್ತಾ ಇರತ್ತೆ. ಸೊ ಹುಲ್ಲು, ಸ್ಟೋನ್ಸು, ಮಣ್ಣು ಎಲ್ಲ ಇರತ್ತೆ. ಅದೇ ತರ ಹೂಗಳು, ಹಣ್ಣುಗಳು ಎಲ್ಲ ಸಿಗತ್ತೆ ದಾರಿಯಲ್ಲಿ. ಸೊ ಹೂ ಸಿಗ್ದಾಗ ಎಷ್ಟು ಚೆನ್ನಾಗಿದೆ ಅನ್ಸತ್ತೆ, ಕಳ್ಳು ಮುಳ್ಳು ಸಿಕ್ಕಿದಾಗ ಅದು ನಮ್ಗೆ ಇರಿಟೇಟ್ ಆಗತ್ತೆ. ಇಟ್ಸ್ ಓಕೆ, ಹಂಗೆ ಮುಂದೆ ಹೋಗ್ತಾನೆ ಇರ್ತೀವಲ್ಲ, ಯಾಕಂದ್ರೆ ನಾವು ಪೀಕ್ ಹೋಗ್ಬೇಕು ಅನ್ನೋ ಡೆಸ್ಟಿನಿ ಗೊತ್ತಿರೋದಕ್ಕೆ. ಅದೇ ತರ ಈ ಬಿಸ್ನೆಸ್ ಅಲ್ಲೂ ಅಷ್ಟೇ, ನೀವು ಲೈಫ್ ಟೈಮ್ ಮಾಡ್ತೀರಾ, ಲೈಫ್ ಟೈಮ್ ಹೈಯೆಸ್ಟ್ ಟೈಟಲ್. ಸೊ ಫಸ್ಟ್ ಅಲ್ಲೇ ನಿಮ್ಗೆ ಅದನ್ನ ರೀಚ್ ಆಗ್ಬೇಕು. ಅದಕ್ಕೇನು ಸೊ ನಿಮ್ಮ ಸ್ಟ್ರಕ್ಚರ್, ಅದಕ್ಕೇನು ನೆಕ್ಸ್ಟ್ ಅಂತ ನೀವೆಲ್ಲ ನೋಡ್ಕೊಂಡು ಫಸ್ಟ್ ಸ್ಟೆಪ್ ಇಂದ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ಬೇಕಾಗತ್ತೆ. ಮಧ್ಯದಲ್ಲಿ ಒಂದು ಪೀಕ್ ಹೋಗೋಷ್ಟೊಳಗೆ ಮಧ್ಯದಲ್ಲಿ ಎಷ್ಟೊಂದು ಬ್ಯೂಟಿಫುಲ್ ಥಿಂಗ್ಸ್ ಎಲ್ಲ ಸಿಗತ್ತೆ ಅಂತ ಅನ್ಕೊಳ್ಳಿ, ಹಣ್ಣುಗಳು ಅದೆಲ್ಲ, ಅಲ್ಲೇ ಇದ್ಬಿಡ್ತೀವ, ಇಲ್ವಲ್ಲ, ಪೀಕ್ ಹೋಗ್ತೀವಲ್ಲ, ಮೌಂಟೇನ್ ಹತ್ತುತ್ತೀವಲ್ಲ. ಅದೇ ತರ ಸೊ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಆ ಪೀಕ್ ರೀಚ್ ಆಗ್ಬೇಕು ಅನ್ನೋದು ಹೆಂಗಿರತ್ತೆ, ಇಲ್ಲೂ ಅಷ್ಟೇ ಹೈಯೆಸ್ಟ್ ಟೈಟಲ್ ರೀಚ್ ಆಗ್ಬೇಕು, ಹೈಯೆಸ್ಟ್ ಇನ್ಕಮ್ ತಗೋಬೇಕು, ಹೈಯೆಸ್ಟ್ ದೊಡ್ಡ ಟೀಮ್ ಕಟ್ಬೇಕು, ಹೈಯೆಸ್ಟ್ ಲೀಡರ್ಸ್ ಕ್ರಿಯೇಟ್ ಮಾಡಬೇಕು. ಒಂದು ವಿಷನ್ ಇಟ್ಕೊಂಡ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್, ಫ್ರಂಟ್ ಸ್ಟೆಪ್ ಇಂದಾನೆ, ಫಸ್ಟ್ ಸ್ಟೆಪ್ ಇಂದಾನೆ ನೆಕ್ಸ್ಟ್ ಸ್ಟೆಪ್ ವಾಟ್ ಅಂತ ಮುಂದೆ ಹೋಗ್ತಾ ಇರ್ಬೇಕಾಗತ್ತೆ. ಯಾವಾಗ ಈ ವಿಷನ್ ಇರಲ್ಲ ಮತ್ತೆ ಒಂದು ಟೀಮ್ ಮಿಷನ್ ಇರಲ್ಲ, ಆವಾಗ ಅಲ್ಲಲ್ಲೇ ಸ್ಟಕ್ ಆಗ್ಬಿಡ್ತಾರೆ ಎಷ್ಟೊಂದು ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಆವಾಗ ಮೈಂಡ್ ಸೆಟ್ ಶಿಫ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಬಂದಿರೋದೇನು, ನಾನು ಏನ್ ಮಾಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಹೇಗ್ ಮಾಡ್ಬೇಕು ಅಂತ ನಮಗ್ ನಾವೇ ಕ್ವಶನ್ ಹಾಕೊಂಡು ಮತ್ತೆ ಮುಂದೆ ಹೋಗ್ಬೇಕಾಗತ್ತೆ. ಮತ್ತೆ ನಾವು ಪ್ರತಿಯೊಂದು ಈ ಒಂದು ಬಿಸ್ನೆಸ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಮಾಡ್ತಾಗ ಜೆಲಸಿ ಬರುತ್ತೆ, ಮತ್ತೆ ಕಂಪ್ಯಾರಿಷನ್ಸ್ ಬರ್ತಾ ಇರತ್ತೆ,
ತುಂಬಾ ಜನ ಕಮೆಂಟ್ಸ್ ಬರ್ತಾ ಇರತ್ತೆ, ಅದನ್ನೆಲ್ಲ ಡ್ರಾಪ್ ಮಾಡ್ತಾ ಇರಬೇಕು. ಸೊ ನಾವು ನಮ್ಮೊಳಗೆ ನಮ್ಮ ಸ್ಟೇಟ್ ಆಫ್ ಬೀಯಿಂಗ್ ಚೆಕ್ ಮಾಡ್ಕೊಂತಾನೆ ಇರಬೇಕು. ನಾನು ಹೆಂಗ್ ಥಿಂಕ್ ಮಾಡ್ತಾ ಇದ್ದೀನಿ, ಇಸ್ ಇಟ್ ರೈಟ್ ಅಂತ ನನಗೆ ನಾನೇ ಕ್ವಶನ್ ಹಾಕೊಂಡು ಮತ್ತೆ ಮುಂದೆ ಹೋಗ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಆ ಒಂದು ಸುಳಿಯಲ್ಲಿ ಸಿಕ್ಕಾಕೊಂಡ್ ಬಿಡ್ತೀವಿ. ಹೆಂಗೆ ಒಂದು ಲೈಫಲ್ಲಿ ಸಹ ಒಂದು ಸುಳಿಯಲ್ಲಿ ಸಿಕ್ಕಾಕೊಳ್ತಾ ಇರ್ತೀವಿ ಅವಾಗವಾಗ, ಅದೇ ತರ ಇಲ್ಲೂ ಅಷ್ಟೇ. ಬಟ್ ಅದರಿಂದ ಬೇಗ ಅವೇರ್ ಆಗ್ಬಿಟ್ಟು ಕಾನ್ಶಿಯಸ್ ಆಗ್ಬಿಟ್ಟು ಮತ್ತೆ ನಾವು ರೆಡಿ ಮಾಡ್ಕೋಬಹುದು, ರಿವೈರಿಂಗ್ ಮಾಡ್ಕೊಂಡು ನಮ್ಮ ಮೈಂಡ್ ಸೆಟ್ನ ನಾವು ಮುಂದೆ ಹೋಗ್ಬೇಕಾಗತ್ತೆ. ಆ ಥರ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಸೊ ಲೀಡ್ ಮಾಡಕ್ಕೆ ಹೋದಾಗ ಎಷ್ಟೊಂದ್ಸತಿ ನಮ್ಗೆ ಕೆಲಸ ಮಾಡಕ್ ಆಗದೆ ಇದ್ದಾಗ ಕೆಲಸ ಕಲ್ತ್ಕೊಂಡ್ವಿ ಅಂದ್ರೆ ಕೆಲಸ ಮಾಡಕ್ ಶುರು ಮಾಡ್ತೀವಿ. ಕೆಲಸ ಮಾಡಕ್ ಶುರು ಮಾಡಿದ್ಮೇಲೆ ಎಷ್ಟು ಅದು ಚೆನ್ನಾಗಿ ಬರುತ್ತೆ, ಆ ಕೆಲಸ ಮಾಡ್ಕೊಂಡೇ ಇದ್ಬಿಡ್ತೀವಿ. ಆದ್ರೆ ಸೊ ಅದೇ ತರ ಈ ಬಿಸ್ನೆಸ್ ಅಲ್ಲೂ ಅಷ್ಟೇ, ನೀವು ಕಸ್ಟಮರ್ಸು ಚೆನ್ನಾಗಿ ಮಾತಾಡೋದು ಬರುತ್ತೆ, ಪ್ರಾಡಕ್ಟ್ಸ್ ಕೊಡೋದು ಬರುತ್ತೆ, ಇನ್ಕಮ್ ಮಾಡೋದು ಬರುತ್ತೆ, ಆಕ್ಟಿವ್ ಇನ್ಕಮ್ ಮಾಡೋದು ಬರುತ್ತೆ ಅಂದಾಗ ಅಲ್ಲಿ ಕಸ್ಟಮರ್ಸ್ನೇ ಹಿಡ್ಕೊಂಡು ಅಲ್ಲೇ ನಿಂತು ಬಿಡ್ತೀರಾ. ಸೊ ಅಲ್ಲೇ ನಿಲ್ಲೋದಲ್ಲ, ಮತ್ತೆ ನೀವು ಇಲ್ಲಿ ಎಷ್ಟೆಷ್ಟು ವರ್ಷ ಆದ್ರೂ ಅಲ್ಲೇ ಇದ್ಬಿಡ್ತಾರೆ. ಆದ್ರೆ ಪೀಕ್ ಹೆಂಗೆ ಡೆಸ್ಟಿನಿ ಹೆಂಗೆ ಒಂದು ವಿಷನ್ ಇಟ್ಕೊಂಡ್ರೆ ಅಂದ್ರೆ ಮತ್ತೆ ನೆಕ್ಸ್ಟ್ ಸ್ಟೆಪ್ ಹೋಗ್ತೀರಾ. ಸೊ ಆವಾಗ ಟೀಮ್ ಲೀಡ್ ಮಾಡ್ಬೇಕಾಗುತ್ತೆ. ಟೀಮಲ್ಲಿ ಮನೇಲಿ 5 ಜನ ಅಂದಾಗ 5 ತರ ಬಿಹೇವಿಯರ್ಸು ನೇಚರ್ಸ್ ಇರತ್ತಲ್ವಾ, ಅದೇ ತರ ಟೀಮಲ್ಲೂ ಅಷ್ಟೇ. ಕೆಲವ್ರು ನಿಮ್ಮ ಮಾತು ಕೇಳ್ತಾರೆ, ಕೆಲವ್ರು ನಿಮ್ಮ ಮಾತು ಕೇಳಲ್ಲ. ಸೊ ಆವಾಗ ಯು ಶುಡ್ ಬಿ ಓಪನ್, ಇಟ್ಸ್ ಓಕೆ ಅಂತ ಮತ್ತೆ ಬರ್ತಾರೆ. ಕೆಲವೊಂದ್ ದಿವಸ ಬರಲ್ಲ, ಕೆಲವೊಂದ್ ದಿವಸ ಮಾಡ್ತಾರೆ, ಕೆಲವೊಂದ್ ದಿವಸ ಮತ್ತೆ ಕಾಣಿಸ್ಕೊಂತಾರೆ. ವರ್ಷಾನ್ಗಟ್ಲೆ ಬರಲ್ಲ, ಮತ್ತೆ ವರ್ಷಾನ್ಗಟ್ಲೆ ಆದ್ಮೇಲೆ ಸ್ಪೀಡ್ ಆಗಿ ಮಾಡ್ತಾರೆ. ಇಟ್ಸ್ ಓಕೆ. ಲೈಫ್ ಟೈಮ್ಗೆ ಅಂತ ನೀವು ನಿಂತ್ರಿ ಅಂದ್ರೆ ಸೊ ನಿಮ್ಮ ರಿಲೇಶನ್ಶಿಪ್ ಚೆನ್ನಾಗಿ ಇಟ್ಕೊಂಡಿದ್ರೆ ಸಾಕು, ನಿಮ್ಮ ಫ್ರೆಂಡ್ಶಿಪ್ ಚೆನ್ನಾಗಿ ಇಟ್ಕೊಂಡಿದ್ರೆ ಸಾಕು, ಹ್ಯೂಮನ್ ಬಿಯಿಂಗ್ ಆಗಿ ನೀವು ಹಾನೆಸ್ಟ್ ಆಗಿದ್ರೆ ಸಾಕು. ಈ ಬಿಸ್ನೆಸ್ ನೀವು ಲೈಫ್ ಟೈಮ್ಗೆ ನಡ್ಕೊಂಡು ಹೋಗ್ತಾ ಇರ್ಬೋದು, ಗ್ರೋತ್ ಆಗ್ತಾನೆ ಇರ್ಬೋದು, ಇನ್ಸ್ಪೈರ್ ಆಗ್ತಾನೆ ಇರ್ಬೋದು. ಸೊ ಇದು ಒಂದು ವಂಡರ್ಫುಲ್ ಆಪರ್ಚುನಿಟಿ ಕಾಂಟ್ರಿಬ್ಯೂಷನ್ ಮಾಡಕ್ಕೆ. ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಎಷ್ಟೊಂದು ಜನಕ್ಕೆ ಫೈನಾನ್ಷಿಯಲ್ ಫ್ರೀಡಮ್ ಕೊಡಿಸ್ಬೋದು. ಲೇಡೀಸು, ಜೆಂಟ್ಸು, ಯೂತ್ ಎಲ್ಲರೂ ಸಹ ಮಾಡಕ್ಕೆ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಪ್ರತಿಯೊಬ್ರು ಈ ಆಪರ್ಚುನಿಟಿಯಲ್ಲಿ ಇರಲೇಬೇಕು ಅಂತ ಹೇಳ್ತೀನಿ. ಸೊ ವೆಲ್ ಫೈನ್ ಸೆಟಲ್ಡ್ ಫ್ಯಾಮಿಲಿಯಲ್ಲಿ ಇದ್ರೂ ಸಹ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇರಕ್ಕೆ ಹೇಳ್ತೀರಿ. ಯಾಕೆಂದ್ರೆ ಇಲ್ಲಿ ನೀವು ಸೊ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡೋದು ಕಲಿತೀರಾ, ಮತ್ತೆ ಜನರ ಜೊತೆ ಹೆಂಗೆ ಕನೆಕ್ಟ್ ಆಗೋದು ಕಲಿತೀರಾ, ಹೆಂಗೆ ನೀವು ಖುಷಿಯಾಗಿರೋದು ಕಲಿತೀರಾ. ಸೊ ಎಷ್ಟೇ ಒಂದು ದುಡ್ಡಿದ್ರೂ ಸಹ ನಮ್ಗೆ ಖುಷಿ ಬೇಕಾಗುತ್ತೆ, ಜನ ಬೇಕಾಗತ್ತೆ. ಸೊ ದುಡ್ಡಿರೋನ್ನ ನೀವು ನೋಡ್ತಾ ಇರ್ತೀರಾ, ದಿಲ್ ಬಿ ಮಿಸ್ಸಿಂಗ್ ದಟ್ ಹ್ಯಾಪಿನೆಸ್. ಸೊ ಇಲ್ಲಿ ಅದು ಸಹ ಸಿಗತ್ತೆ. ಎಷ್ಟೊಂದು ಜನಕ್ಕೆ ಏನಾದ್ರು ಸಾಧನೆ ಮಾಡ್ಬೇಕು ಅನ್ನೋದು ಆಸೆ ಇರುತ್ತೆ, ಆದ್ರೆ ಸಾಧನೆ ಮಾಡಕ್ಕೆ ಆಗಿರಲ್ಲ. ಈ ಒಂದು ಫೀಲ್ಡ್ ಅಲ್ಲಿ ಸಾಧನೆ ಸಹ ಮಾಡ್ಬೋದು. ಅಷ್ಟೇ ಅಲ್ಲದೆ ಎಷ್ಟೊಂದು ಜನಕ್ಕೆ ಎಲ್ಲಾದ್ರೂ ಒಂದ್ ಕಡೆಯಿಂದ ಒಂದ್ ಕಡೆಗೆ ಹೋಗಕ್ಕೆ ಗೊತ್ತಾಗ್ತಾ ಇರಲ್ಲ, ಬರ್ತಾ ಇರಲ್ಲ. ಈ ಒಂದು ಫೀಲ್ಡ್ ಅಲ್ಲಿ ಅದನ್ನು ಸಹ ಕಲಿತೀರಾ. ಅದೇ ತರ ಇಲ್ಲಿ ಒಂದು ಫಾರಿನ್ ಟ್ರಿಪ್ಸು, ಫ್ರೀ ಫಾರಿನ್ ಟ್ರಿಪ್ಸು, ಮೋಸ್ಟ್ ಆಫ್ ನೆಟ್ವರ್ಕ್ ಮಾರ್ಕೆಟಿಂಗ್ ಎಲ್ಲಾ ಕಡೆನೂ ಅಷ್ಟೇ ಇದು ಇದ್ದೇ ಇರತ್ತೆ ಅಂತ ಹೇಳ್ಬೋದು. ಇಲ್ಲೂ ಸಹ ನೀವು ಆ ಒಂದು ಅಚೀವ್ಮೆಂಟ್ ಮಾಡಿ, ಸೊ ಆಲ್ರೆಡಿ ನೀವು ಹೋಗಿ ಬಂದಿರ್ಬೋದು, ಆದ್ರೆ ಒಂದು ಅಚೀವ್ಮೆಂಟ್ ಮಾಡಿ ಹೋದಾಗ ಎಷ್ಟು ಖುಷಿ ಆಗತ್ತಲ್ವಾ. ಆ ತರ ಇಲ್ಲಿ ಅಚೀವ್ಮೆಂಟ್ ಮಾಡಿ ಫಾರಿನ್ ಟ್ರಿಪ್ಸ್ ಅಚೀವ್ ಆಗ್ಬೋದು. ಮತ್ತೆ ಇನ್ಕಮ್, ನಿಮ್ ಹೆಸರಿಗೆ ಅಂತ ಒಂದು ಇನ್ಕಮ್ ಎವ್ರಿ ಮಂತ್ ರೈಸ್ ಆಗ್ತಾ ಇದ್ರೆ ಎಷ್ಟು ಖುಷಿ ಆಗತ್ತಲ್ವಾ. ಆ ತರ ಇನ್ಕಮ್ ರೈಸ್ ಆಗ್ತಾ ಇರುತ್ತೆ. ಅಟ್ ಸರ್ಟನ್ ಟೈಮ್ ಒಂದು ಪ್ಯಾಷನ್ ಆಗಿ ವರ್ಕ್ ಮಾಡಕ್ ಶುರು ಮಾಡ್ತೀರಾ. ಪ್ಯಾಷನ್ ಆಗಿ ವರ್ಕ್ ಮಾಡ್ತಾ ಮಾಡ್ತಾ ಕಾಂಟ್ರಿಬ್ಯೂಷನ್ ಮಾಡ್ಬೇಕು ಅನ್ನೋ ಒಂದು ಆಟಿಟ್ಯೂಡ್, ಮೈಂಡ್ ಸೆಟ್ ಶಿಫ್ಟ್ ಆಗತ್ತೆ. ಆ ಮೈಂಡ್ ಸೆಟ್ ಬಂದ್ಮೇಲೆ ಅಷ್ಟವರೆಗೂ ನೀವು ಎಲ್ಲರ ಹತ್ರ ರೆಕಗ್ನೈಸ್ ಆಗ್ಬೇಕು, ಅಪ್ರಿಶಿಯೇಟ್ ಮಾಡ್ಬೇಕು ಅನ್ನೋದು ಬರ್ತಾ ಇರುತ್ತೆ. ಮತ್ತೆ ಅದೊಂದು ಲೆವೆಲ್ ದಾಟಿದಾದ್ಮೇಲೆ ನನ್ನಿಂದ ಎಷ್ಟೊಂದು ಜನಕ್ಕೆ ಹೆಲ್ಪ್ ಮಾಡ್ಬೇಕು, ಹೆಲ್ಪ್ ಮಾಡ್ತಾ ಹೋಗೋಣ ಅಂತ ಆ ಒಂದು ಪ್ಯಾಷನ್ ಅಲ್ಲಿ ಮಾಡ್ತೀರಾ. ಆ ತರ ಒಂದು ಕಾಂಟ್ರಿಬ್ಯೂಷನ್ ಅಲ್ಲಿ ಮಾಡ್ತೀರಾ, ಸರ್ವ್ ಮಾಡಕ್ ಶುರು ಮಾಡ್ತೀರಾ. ಆ ತರ ನಿಮ್ಮ ಆಸೆಗಳು ಪ್ರತಿಯೊಂದು ಸ್ಟೇಜ್ ಅಲ್ಲೂ ಸಹ ನೀವು ಇಂಪ್ರೂವ್ ಮಾಡ್ಕೊಂತ, ನಿಮ್ಮ ಮೈಂಡ್ ಸೆಟ್ ಇಂಪ್ರೂವ್ ಮಾಡ್ಕೊಂತ, ಶಿಫ್ಟ್ ಮಾಡ್ಕೊಂತ ಈ ಒಂದು ಆಪರ್ಚುನಿಟಿಯಲ್ಲಿ ಪ್ರೋಗ್ರೆಸ್ ಆಗ್ತಾ ಇರ್ಬೋದು. ಲೈಫ್ ಟೈಮ್ ಪ್ರೋಗ್ರೆಸ್ ಆಗ್ಬೋದು ಅಂತ ಹೇಳ್ತೀನಿ. ಫ್ಯಾಮಿಲಿ ಜೊತೆಗೆ ಸಹ ಈ ಬಿಸ್ನೆಸ್ ಮಾಡ್ಬೋದು. ಆ ತರ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳ್ತೀನಿ. ಸೊ ವಂಡರ್ಫುಲ್ ಆಪರ್ಚುನಿಟಿ. ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್, ಈ ಒಂದು ವಿಷಯ ನಿಮ್ಗೆ ಉಪಯೋಗ ಆಯ್ತು ಅಂತಂದ್ರೆ, ಯಾವ್ದು ವಿಷಯ ನಿಮ್ಗೆ ಎಸ್ ಅನ್ಸ್ತು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮೈಂಡ್ ಸೆಟ್ ಬಗ್ಗೆ ಆಗಿರ್ಬೋದು, ಪ್ಯಾಸಿವ್ ಇನ್ಕಮ್ ಬಗ್ಗೆ ಆಗಿರ್ಬೋದು, ಟೀಮ್ ಬಗ್ಗೆ ಗೊತ್ತಾಯ್ತು ಅಥವಾ ಲೀಡ್ ಮಾಡೋದ್ ಬಗ್ಗೆ ಗೊತ್ತಾಯ್ತು, ನಿಮ್ಗೆ ಏನ್ ಅನ್ಸು ನಿಮ್ಮ ಎಕ್ಸ್ಪೀರಿಯನ್ಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ ಟೀಮ್ಮೇಟ್ಸ್ಗೆ ಯೂಸ್ ಆಗತ್ತೆ ಅಂದ್ರೆ ಟೀಮ್ಮೇಟ್ಸ್ಗೆ ಶೇರ್ ಮಾಡಿ. ಮತ್ತೆ ನಿಮ್ಮ ಕಸ್ಟಮರ್ನ ಟೀಮ್ಮೇಟ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅಂದ್ರೆ ಅವ್ರಿಗೂ ಸಹ ಸೆಂಡ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್.